ಹಲೋ ಗೆಳೆಯರೆ, ಎಲ್ಲ ಹೇಗಿದ್ದೀರಾ? ಐ ಆಮ್ ಇನ್ ಹೈದರಾಬಾದ್ನ ಹಿಡನ್ ಜೆಮ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದರ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನನ್ನ ಚಾನಲ್ ಇದೆ ನೋಡಿ. ಲಾಸ್ಟ್ ಕಾರಲ್ಲಿ ಯೂನಿಕ್ ಆಗಿರುವಂತಹ ಕಾಂಡಮ್ ಕಾರು, ಶಿವಲಿಂಗ ಕಾರು, ಕಂಪ್ಯೂಟರ್ ಕಾರು, ಆ ಥರ ವೆರೈಟೀಸ್ ಆಫ್ ಕಾರ್ನ ನಾನು ನಿಮಗೆ ತೋರಿಸಿದ್ದೆ. ಇನ್ನು ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅದೊಂದೇ ಆಗೋಯ್ತಾ ಅಂತ ಅನ್ಕೊಂಬಿಡಿ. ಈ ವಿಡಿಯೋದಲ್ಲಿ ಅದಕ್ಕಿಂತ ಹೆಚ್ಚು ಒಂದು ವಿಶೇಷತೆ ಇದೆ. ಹೈದರಾಬಾದಲ್ಲಿರುವಂತಹ ಈಜಿಪ್ಟ್ನ ತೋರಿಸ್ತಾ ಇದ್ದೀನಿ. ಏನಿದು ಈಜಿಪ್ಟ್ಗೆ ಹೋಗಬೇಕು ಅಂದ್ರೆ 40-50 ಸಾವಿರ ಖರ್ಚು ಮಾಡ್ಕೊಂಡು ಹೋಗಬೇಕು. ಹೈದರಾಬಾದಲ್ಲಿ ಈಜಿಪ್ಟ್ನ ತೋರಿಸ್ತಿದ್ದೀನಿ ಅಂತ ಹೇಳ್ತೀನಿ ಅಂತ ಅನ್ಕೋಬೇಡಿ. ಹೈದರಾಬಾದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಮಮ್ಮಿ ಇದೆ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಇದೆ ತೆಲಂಗಾಣ ಸ್ಟೇಟ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಇಡೀ ಇಂಡಿಯಾದಲ್ಲಿ ಕೇವಲ 6 ಮಮ್ಮಿಗಳಿವೆ. ಆ 6 ಮಮ್ಮಿಗಳಲ್ಲಿ ಒಂದು ಮಮ್ಮಿ ಈ ಒಂದು ಮ್ಯೂಸಿಯಮಲ್ಲಿ ಪ್ರಿಸರ್ವ್ ಆಗಿದೆ. ಈ ಒಂದು ಮ್ಯೂಸಿಯಮಲ್ಲಿ ಇಟ್ಟಿರುವಂತಹ ಮಮ್ಮಿ 6ರಿಂದ 8 ವರ್ಷದ ಒಂದು ಪುಟ್ಟ ಹುಡುಗಿ. ಸೊ ಆ ಒಂದು ಹುಡುಗಿಯ ಮಮ್ಮಿಯನ್ನು ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ಇದನ್ನು 1920ರಲ್ಲಿ ನಿಜಾಮ್ ಆಫ್ ಹೈದರಾಬಾದು 1000 ಪೌಂಡ್ಸ್ಗಳಿಗೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಒಂದು ಥ್ರೋ ಅವೇ ಪ್ರೈಸ್ ಅಂತ ಹೇಳ್ಬೋದು ಆಗಿನ ಕಾಲಕ್ಕೆ. ಸೊ ಅದನ್ನು ಪರ್ಚೇಸ್ ಮಾಡಿ ಮತ್ತೊಬ್ಬರು ನಿಜಾಮ್ಗೆ ಅದನ್ನು ಗಿಫ್ಟ್ ಕೊಡ್ತಾರೆ. 1930ಯಲ್ಲಿ ಈ ಒಂದು ಮ್ಯೂಸಿಯಂ ಓಪನ್ ಆದಾಗ ಆ ನಿಜಾಮ್ ಏನಿರ್ತಾರೆ ಅವ್ರ ಹತ್ರ ಇರುವಂತಹ ಮಮ್ಮಿನ ಇಲ್ಲಿ ಡಿಸ್ಪ್ಲೇಗೆ ಪ್ರಿಸರ್ವ್ ಮಾಡೋದಕ್ಕೆ ಕೊಡ್ತಾರೆ. ಸೊ ದಟ್ಸ್ ದ ಸ್ಟೋರಿ ಆಫ್ ಮಮ್ಮಿ ಇನ್ ತೆಲಂಗಾಣ. ಈ ಚಾರ್ಮಿನಾರ್ ಬಂದವರು ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ 1 ಅವರ್ ಫ್ರೀ ಮಾಡ್ಕೊಂಬನ್ನಿ. ಯಾಕಂದರೆ ಇಲ್ಲೇ ಹಿಂದೆ ನಿಮಗೆ ಸಾಕಷ್ಟು ಒಂದು ಮಾರ್ಕೆಟ್ನ ನೋಡ್ಬೋದು. ರೈಟ್ ಫ್ರಮ್ ಜ್ಯುವೆಲರಿಯಿಂದ ಹಿಡಿದು ಬ್ಯಾಂಗಲ್ಸಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಇವಾಗ ಇನ್ನೂ ಬೆಳಗ್ಗೆ 8:30-9 ಗಂಟೆ ಆಗಿರೋದ್ರಿಂದ ಇವಾಗ ಸೆಟಪ್ ಮಾಡ್ತಾ ಇದ್ದಾರೆ ಎಲ್ಲ. ಬಟ್ ಅದೇ ನೀವು ಸಂಜೆ ಹೊತ್ತಿಲ್ಲಿ ಬಂದರೆ ಫುಲ್ ಸ್ಟ್ರೀಟ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಕ್ರೌಡ್ ಎಲ್ಲ ಕಡೆ ಕ್ರೌಡ್, ಸಿಕ್ಕಾಬಟ್ಟೆ ಜನ. ರೈಟ್ ಫ್ರಮ್ ನಿಮಗೆ ಚಪ್ಪಲಿಯಿಂದ ಹಿಡಿದು ಆ್ಯಂಡ್ ಬ್ಯಾಂಗಲ್ಸಿಂದ ಹಿಡಿದು ಆಕ್ಸೆಸರೀಸಿಂದ ಹೆಣ್ಮಕ್ಳಿಗಂತೂ ಹಬ್ಬ ಅಂತ ಅನ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಸೆಲೆಬ್ರಿಟಿ. ಈ ಹಿಂದೆ ನೀವು ಸೆಲೆಬ್ರಿಟಿ ಅಂತ ಈಗ ಆಲ್ರೆಡಿ ಹೇಳಿದೆ ಈ ಚಾರ್ಮಿನಾರ್ನ. ಅದ್ರ ಜೊತೆ ಇನ್ನೊಂದು ಸೆಲೆಬ್ರಿಟಿನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆ ನಿಮ್ರಾ ಕೆಫೆ. ಇಲ್ಲಿ ಬಂದವರು ಇಲ್ಲಿ ಒಂದು ಇರಾನಿಯನ್ ಚಾಯ್ ಹಾಗೂ ಒಸ್ಮಾನಿಯನ್ ಬಿಸ್ಕೆಟ್ನ ಕುಡಿದೇ ತಿಂದೆ ಹೋಗೋದೇ ಇಲ್ಲ. ನಾನು ಟ್ರೈ ಮಾಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಕೆಲವ್ರು ಹೇಳ್ತಾರೆ ಚೆನ್ನಾಗಿದೆ ಅಂತ, ಕೆಲವ್ರು ಹೇಳ್ತಾರೆ ಓವರ್ ಹೈಪ್ಡ್ ಅಂತ. ನನಗೇನು ಅನ್ಸುತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇದು ನನ್ನ ಫಸ್ಟ್ ಟೈಮು ಈ ನಿಮ್ರಾ ಕೆಫೆ ಆ್ಯಂಡ್ ಬೇಕರಿಲಿ ಒಸ್ಮಾನಿಯನ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಇರಾನಿಯನ್ ಚಾಯ್ ತೊಗೊಂಡಿದ್ದೀನಿ. ಡೀಸೆಂಟಾಗಿದೆ ಚಾಯ್ ಅಂತ ಹೇಳ್ಕೊಳೋಷ್ಟು ಇದೇನಿದೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಸಿಗೋವಂಥದ್ದು ಥರನೇ ಇದೆ ಅಂತ, ಏನು ಡಿಫ್ರೆಂಟ್ ಆಗಿದೆ. ಬಟ್ ನನಗೆ ಈ ಒಸ್ಮಾನಿಯನ್ ಬಿಸ್ಕೆಟ್ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಅಂದರೆ ಸ್ಪೆಷಲಾಗಿ ಹೇಳೋದಾದರೆ ಈ ಒಸ್ಮಾನಿಯನ್ ಬಿಸ್ಕೆಟ್ ಇಂಡಿವಿಜುವಲಿ ಸಖತ್ತಾಗಿದೆ ಆ್ಯಂಡ್ ಈ ಒಂದು ಚಾಯ್ ಇಂಡಿವಿಜುವಲಿ ಡೀಸೆಂಟ್ ಆಗಿದೆ. ಆದರೆ ಎರಡು ಕಾಂಬಿನೇಷನ್ ಅಂತೂ ಡೆಡ್ಲಿ ಕಾಂಬಿನೇಷನ್ ಇದೆ ಎರಡೂ. ಇದು ಹಿಡ್ಕೊಳಕ್ಕೆ ಕಷ್ಟ ಆಗ್ತಿದೆ, ಕರ್ಗ್ ಹೋಗ್ತಾ ಇದೆ. ನಾ ಇದ್ರ ಬೆಲೆ ಹೇಳಿದೆ ಎಷ್ಟು ಅಂತ. ಟೀ 25 ರೂಪಾಯಿ ಆ್ಯಂಡ್ ಇದು 5 ರೂಪಾಯಿ ಒಂದೊಂದು ಬಿಸ್ಕೆಟ್ಗೆ. ಎರಡು ತೊಗೊಂಡಿದ್ದೀನಿ. ಈ ಒಂದು ವ್ಲಾಗಲ್ಲಿ ನಾನು ವೀಸಾ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ವೀಸಾ ಅಪ್ಲೈ ಮಾಡೋಕ್ಕೇನು ಎಂಬೆಸಿಗೆ ಹೋಗ್ತಾ ಇದ್ದೀನ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಏನಿದು ಉಲ್ಟಂ ಪಲ್ಟ ಮಾತಾಡ್ತಾ ಇದ್ದೀನಲ್ಲ ಬೆಳಗ್ಗೆ ಅಂತ ಅಂದ್ಕೊಂಬಿಡಿ. ಸೊ ನಾನಿರೋಂಥದ್ದು ಚಿಲ್ಕೂರ್ ಬಾಲಾಜಿ ದೇವಸ್ಥಾನದಲ್ಲಿ. ಇದು ಹೈದರಾಬಾದಿಂದ ಸುಮಾರು 30 ಕಿಲೋಮೀಟರ್ ಇದೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿನ ಪವಾಡ ಮಹತ್ವ ಏನು ಅಂದರೆ, ಇಲ್ಲಿ ಬಂದು 108 ಸರಿ ರೌಂಡ್ ಹಾಕಿದ್ರೆ ಅವ್ನಿಗೆ US ವೀಸಾಸ್ ಈಸಿಯಾಗಿ ಸಿಕ್ಬಿಡುತ್ತಂತೆ. ಅಥವಾ ನಿಮ್ಗೆ ಯಾವ್ದಾದ್ರು ಡ್ರೀಮ್ ಜಾಬ್ ಬೇಕಾ, ಇಲ್ಲಿ ಬಂದು 108 ಸಲ ರೌಂಡ್ ಹಾಕಿದ್ರೆ ಆ ಡ್ರೀಮ್ ಜಾಬ್ ಕೂಡ ಸಿಕ್ಬಿಡುತ್ತಂತೆ. ಕೇಳೋದಕ್ಕೆ ವಿಚಿತ್ರ ಅಲ್ವಾ? ಬನ್ನಿ ನೋಡೋಣ ದೇವಸ್ಥಾನದಲ್ಲಿ ಇನ್ನೂ ಏನೇನು ಮಹತ್ವಗಳಿದೆ, ಏನೇನು ವಿಚಿತ್ರವಾಗಿದೆ ಅಂತ. ಇಲ್ಲಿ ನೋಡಿ, ಎಲ್ಲ ವೀಸಾಗೋಸ್ಕರ ದೂರದಿಂದ ಕ್ಯಾಬ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಬಂದು 108 ಸಲ ರೌಂಡ್ ಹಾಕ್ತಾರೆ. ಈ ಬರೋದಕ್ಕೆ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಇದೆ. ಇದರಲ್ಲಿ ಬರಬೇಕು, ಆಟೋದಲ್ಲಿ ಅಥವಾ ಯಾವ್ದಾದ್ರು ಪಬ್ಲಿಕ್ ಪ್ರೈವೇಟ್ ವೆಹಿಕಲಲ್ಲಿ ಬರಬೇಕು. ಇಲ್ಲಾಂದರೆ ಸ್ವಲ್ಪ ಕಷ್ಟ. ಯಾಕಂದರೆ ಇಲ್ಲಿ ನಾನು ಹೈದರಾಬಾದ್ ಎಷ್ಟು ಟ್ರಾಫಿಕ್ ಇದೆಯೋ ಒಂದು 20-30 ಕಿಲೋಮೀಟರ್ ಹೊರಗೆ ಬಂದುಬಿಟ್ರೆ ಕಂಪ್ಲೀಟ್ ಹಳ್ಳಿ ಥರ ಇದೆ. ಯಾವುದು ನಿಮಗೆ ರ್ಯಾಪಿಡೋ ಆಗಲಿ ಆಟೋದಲ್ಲಾಗಲಿ, ಆಟೋಗಳು ಬರುತ್ತೆ ಬಟ್ ಅದೇ ಕಷ್ಟ, ವೆಯ್ಟ್ ಮಾಡಬೇಕು. ಪ್ರೈವೇಟ್ ವೆಹಿಕಲ್ ಇದ್ದರೆ ಸೂಕ್ತ. ನಾನಂತೂ ರ್ಯಾಪಿಡೋಲ್ಲಿ ಬಂದಿದ್ದು 300 ರೂಪಾಯಿ ಕೊಟ್ಬಿಟ್ಟು 1 ಅವರ್ ಜರ್ನಿ ಮಾಡಿ. ಒಂದು ದೇವಸ್ಥಾನ, ಯೂಶ್ವಲಿ ಈ ದೇವಸ್ಥಾನಗಳಿಗೆ ಜನ ಏನಕ್ಕೆ ಹೋಗ್ತಾರೆ,
ತಮ್ಮ ಪ್ರಾಬ್ಲಮ್ಸ್ಗಳೇನಿದೆ ಅದು ಸಾಲ್ವ್ ಮಾಡೋಕೆ ಹೋಗ್ತಾರೆ. ಸೊ ನಾವು ಯೂಶ್ವಲಿ ಕೇಳಿರ್ತೀವಿ ದೇವಸ್ಥಾನಕ್ಕೆ ಹೋದಾಗ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗೋದು, ಮದುವೆ ಆಗಿಲ್ಲ ಅಂದರೆ ಮದುವೆ ಆಗೋದು, ಅಥವಾ ಮನೆ ಕಟ್ಟೋ ಯೋಗ ಇಲ್ಲ ಅಂದರೆ ಮನೆ ಕಟ್ಟೋದು, ಈ ಥರದ್ದು ಕಾಮನ್ ಲೈಫ್ ಪ್ರಾಬ್ಲಮ್ಸ್ಗಳಿಗೆ ದೇವಸ್ಥಾನಕ್ಕೆ ಹೋಗೋದು ನೋಡಿದ್ದೀವಿ. ಆದರೆ ಇದು ಫಸ್ಟ್ ಟೈಮ್ ನನ್ನಲ್ಲಿ ಇಡೀ ಲೈಫಲ್ಲಿ ಅಥವಾ ಈ ಥರದ್ದು ಬೇರೆ ಎಲ್ಲೂ ಜಾಗ ಇಲ್ಲ ಅಂತ ಕಾಣಿಸುತ್ತೆ. ಫಸ್ಟ್ ಟೈಮ್ ವೀಸಾ ಬೇಕು, ವೀಸಾ ರಿಜೆಕ್ಟ್ ಆಗಿರೋದಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತಿರೋದು ಇದೇ ಫಾರ್ ದ ಫಸ್ಟ್ ಟೈಮು. ಅಂದರೆ ನಾನಲ್ಲ, ಜನ ಹೇಳ್ತಾ ಇರೋದು. ಸೊ ಜನ ವೀಸಾ ರಿಜೆಕ್ಟ್ ಆದರೆ ಅಥವಾ ವೀಸಾ ಇನ್ನೂ ಸಿಗ್ತಾ ಇಲ್ಲ, ಕಷ್ಟ, US ವೀಸಾ, ಕೆನಡಾ ವೀಸಾ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಈ ರೀತಿ ಒಂದು ದೇವಸ್ಥಾನ ಇದೆ ಅಥವಾ ಇರಬಹುದು ಅಂತ ನನ್ನ ಕಲ್ಪನೆಗಳು ಕೂಡ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಥರದ್ದು ಒಂದು ದೇವಸ್ಥಾನ ಇದೆ ಅಂತ ನೀವು ಗೊತ್ತಿತ್ತಾ? ಬನ್ನಿ ಒಳಗೋಗಿ ನೋಡೋಣ. ನಾನು 108 ಸಲ ಒಂದ್ಸಲಿ ರೌಂಡ್ ಹಾಕ್ಬಿಡ್ತೀನಿ, ಯಾರಿಗೆ ಗೊತ್ತು ಯಾವಾಗ ಯಾವ ದೇಶಕ್ಕೆ ಹೋಗಬೇಕಾಗುತ್ತೆ ಅಂತ. ಆದರೆ ಹೋದ್ರಂತೂ ವಾಪಸ್ ಅಲ್ಲೇಂತೂ ಇರೋದಿಲ್ಲ, ವಾಪಸ್ ನಮ್ಮ ದೇಶಕ್ಕೆ ಬರ್ತೀನಿ, ನಮ್ಮ ದೇಶದಲ್ಲೇ ಇರ್ತೀನಿ, ಇದು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಬಟ್ ಹಾಗೆ ಒಂದು ವಿಸಿಟರ್, ಅತಿಥಿ ದೇವೋ ಥರ ಬೇರೆ ಒಂದು ದೇಶಕ್ಕೆ ಅತಿಥಿಯಾಗಿ ಹೋಗಿ ಬಂದುಬಿಡ್ತೀನಿ ನಿಮಗೆ ತೋರಿಸೋದಕ್ಕೆ. ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋವಂಥ ಒಂದು ಸಣ್ಣ ಮಾರ್ಕೆಟ್ ಇದೆ. ನಿಮಗೆ ಕೀ ಚೈನು ಇದು ಎಲ್ಲ ಶಾಪಿಂಗ್ ಮಾಡ್ಬೋದು. ಸೊ ಬೇಸಿಕಲಿ ನೀವು ದೇವಸ್ಥಾನಕ್ಕೆ ಒಳಗೆ ಎಂಟರ್ ಆಗ್ತಿದ್ದಂಗೆ ನಿಮಗೆ ಈ ಥರದ್ದು ಒಂದು ಚೀಟಿ ಸಿಗುತ್ತೆ. ಇದು ಫ್ರೀ. ಇದು ಆ್ಯಕ್ಚುಲಿ 108 ಸಲ ಇವಾಗ ಜನಕ್ಕೆ ಕೌಂಟ್ ಮಾಡ್ತೋಗುತ್ತಲ್ಲ ಎಷ್ಟು ಸಲ ಮಾಡಿದ್ದೀನಿ ಅಂತ, ಇಲ್ಲ ಮಾಡ್ತಾನೇ ಇರ್ತಾರೆ. ಅದಕ್ಕೆ ಇದೊಂದು ಕೊಟ್ಟಿದ್ದಾರೆ. ನೀವು ಪ್ರತಿ ಸಲ ಒಂದೊಂದು ರೌಂಡ್ ಹಾಕಿದ ತಕ್ಷಣ ಸೊ ಇಲ್ಲಿ ಮಾರ್ಕ್ ಮಾಡ್ಕೊಬೋದು ಎಷ್ಟು ರೌಂಡ್ ಆಗಿದೆ ಅಂತ. ಸೊ ಈ ಥರದ್ದು ಒಂದು ಸಿಸ್ಟಮ್ ಇಲ್ಲಿದೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರದ ಸಿಸ್ಟಮ್ ನಾನಂತೂ ಎಲ್ಲೂ ನೋಡಿಲ್ಲ ಗುರು. ಇದು ನನಗೆ ಬಹಳ ಯುನೀಕು. ಕೆಲವೊಂದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ಬಾರ್ದು, ಹೇಗಿರುತ್ತೆ ಹಾಗೆ ಬಿಟ್ಬಿಡ್ಬೇಕು. ಅದು ಸರಿನೋ ತಪ್ಪೋ ಅದು ದೇವ್ರಿಗೆ ಬಿಟ್ಟಿದ್ದು. ಸೊ ಆಗಲೇ ಹೇಳಿದಾಗೆ ಕೆಲವೊಂದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದೆ. ಯಾಕೆ ಆ ಥರ ಹೇಳಿದೆ ಅಂದರೆ, ಸೊ ನಮ್ಮ ಪೂರ್ವಜರು ಏನೇ ಒಂದು ಮಾಡಿದ್ರು ಯಾವುದೇ ಒಂದು ಪರ್ಪಸ್ ಇಲ್ಲೇ ಮಾಡೋದಿಲ್ಲ. ಸೊ ಇವಾಗ ದೇವಸ್ಥಾನನ ಒಂದನ್ನು ಏನಕ್ಕೆ ಕಟ್ಟುತ್ತಾರೆ? ಸೊ ಯಾಕೆಂದರೆ ಮೇಜರ್ಲಿ ಅಲ್ಲಿ ಬಂದು ತಮ್ಮ ಕಷ್ಟಗಳೇನಿರುತ್ತೆ ಅದನ್ನು ತೋಡ್ಕೊಂಡು ಶಾಂತಿ ಸಿಗಲಿ, ನೆಮ್ಮದಿಯಾಗಿರಲಿ ಅಂತ ಮಾಡ್ತಾರೆ. ಸೊ ಆ ದೇವಸ್ಥಾನಕ್ಕೆ ಆ್ಯಕ್ಚುಲಾಗಿ ಆ ಪವರ್ ಇದೆಯಾ, ಅವ್ರು ಹೇಳ್ಕೊಳ್ಳೋವಂಥ ಪವರ್ ಇದೆಯಾ, ಅಥವಾ ಇದು ಒಂದು ತಮ್ಮ ಕೊರಗಿ ವಯಸ್ಸು ಸಿಗ್ತಿಲ್ಲ, ಕೆಲಸ ಸಿಗ್ತಿಲ್ಲ ಅಂತ ಕೊರಗಿ ಸುಸ್ತಾಗೋಗಿ ಬೆಂದೋಗೋರಿಗೆ ಒಂದು ಸೊಲ್ಯೂಷನ್ ಥರ ಒಂದು ಸ್ಪಾಟಾ, ಇಲ್ಲ ಸರಿ ಒಂದು ಭರವಸೆ ಕೊಡುವಂಥದ್ದು, ಇಲ್ಲ ಸರಿ ಹೋಗುತ್ತೆ ಇಲ್ಲ ಅನ್ನೋ ಥರ ಸ್ಪಾಟಾ, ನಮಗೆ ಗೊತ್ತಿಲ್ಲ. ಯಾಕಂದರೆ ಹ್ಯೂಮನ್ ಬ್ರೈನ್ ಈಸ್ ವೆರಿ ಲಿಮಿಟೆಡ್. ಸೊ ಅದಕ್ಕೆ ಈ ಥರದ ಕಾಂಪ್ಲೆಕ್ಸ್ ಟಾಪಿಕ್ಸ್ಗಳು ಅರ್ಥ ಆಗಲ್ಲ. ಅದಕ್ಕೆ ಆ ಜಾಗದ ಏನಿದೆ, ಏನು ಹಿಸ್ಟ್ರಿ ಇದೆ ಅಥವಾ ಆ ಜನ ಏನು ಹೇಳ್ತಾರೆ ಅದನ್ನು ಎತ್ತಿ ನಿಮಗೆ ಹಾಗೆ ಇಡೋದಷ್ಟೇ ನನ್ನ ಕೆಲಸ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಇದರಲ್ಲಿ ಏನು ಕೂಡ ಇಲ್ಲ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ನನಗೆ ತಿಳಿಸಿ.